ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನದಿಯ ನೀರನ್ನು ಹರಿಬಿಡಲಾಗಿದೆ. ಇದರ ಪರಿಣಾಮ ಗ್ರಾಮಸ್ಥರು ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಿದ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಗ್ರಾಮಗಳಲ್ಲಿ ಆತಂಕ ಎದುರಾಗಿದೆ. ಪ್ರವಾಹದ ಭೀತಿ ಸೃಷ್ಟಿಯಾಗಿದೆ. ಗಂಗಾವತಿ ತಾಲೂಕಿನ ಹಳೆ ಅಯೋಧ್ಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮೀಣ ಭಾಗದ ರಸ್ತೆಗಳ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ಕೂಲಿ ಕೆಲಸಕ್ಕಾಗಿ ತೆಪ್ಪದ ಮೊರೆ ಹೋಗ್ತಾ ಇದ್ದಾರೆ ಮಹಿಳೆಯರು. ತೆಪ್ಪ ಬಳಸಿ ಜಮೀನುಗಳಿಗೆ ಮಹಿಳೆಯರು ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ಗ್ರಾಮದ ಸುತ್ತ ರಸ್ತೆಗಳಲ್ಲೆಲ್ಲ ನೀರು ಆವರಿಸ್ಬಿಟ್ಟಿದೆ. ತೆಪ್ಪವನ್ನು ತಾವೇ ನಡೆಸಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಹಿಳೆಯರು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಬಹುದೊಡ್ಡ ಅನಾಹುತಗಳು ಸಂಭವಿಸುತ್ತೆ. ಆ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳು ಇದ್ದಾರೋ ಎಲ್ಲೂ ಕುರುಡಾಗಿದ್ದಾರೋ ನಿಜಕ್ಕೂ ಅರ್ಥ ಆಗೋದಿಲ್ಲ. ನೋಡಿ, ಎಂಥ ದುಸ್ಥಿತಿಯಲ್ಲಿ ಜೀವನ ನಡೆಸಬೇಕು. ಒಂದು ಜೀವ ಉಳಿಸ್ಕೋಬೇಕು, ಇನ್ನೊಂದು ಬದುಕು ನಡೆಸಬೇಕು. ಇಂಥ ಪರಿಸ್ಥಿತಿಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳ ಪರಿಸ್ಥಿತಿ ನೋಡಿ ಹೇಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಬಹಳ ನೋವಾಗುತ್ತೆ ಇಂಥ ದೃಶ್ಯಗಳನ್ನು ನೋಡಿದಾಗ. ಒಂದು ಕಡೆ ಬದುಕನ್ನು ಕಟ್ಕೊಳ್ಬೇಕು, ಮಗದೊಂದು ಕಡೆ ಜೀವವನ್ನೇ ಅಡ ಇಟ್ಟು ನದಿ ದಾಟಿ ಕೂಲಿ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಶಾಸಕರು ಅಂತ ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಿರ್ತಾರೆ? ಏನಂತಂದ್ರೆ ಕೊಪ್ಪಳ ಜಿಲ್ಲೆ ಒಂದು ಗಂಗಾವತಿ ತಾಲೂಕಿನಲ್ಲ ಈ ಒಂದು ಹಳೆ ವ್ಯಾಜ್ಯ ಅಂತ ಏನು ಒಂದು ನದಿ ಪಾತ್ರದಲ್ಲಿ ಇರತಕ್ಕಂತಹ ಒಂದು ಹಳೆ ಊರದು. ಆ ಒಂದು ಊರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಒಂದು ತಳಮಟ್ಟದಲ್ಲಿ ಇರೋದ್ರಿಂದಾಗಿ ಅದು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಈ ಒಂದು ಭಾಗದಲ್ಲಿ ಪ್ರತಿನಿತ್ಯ ಕೂಡ ರೈತರು ತಮ್ಮ ಜಮೀನುಗಳಿಗೆ ತೆರಳಬೇಕಾಗುತ್ತೆ. ಜಮೀನಿಗೆ ತೆರಳಬೇಕಾರಪ್ಪ ಅಂದ್ರೆ ಏನು ನದಿಗೆ ಹೆಚ್ಚುವರಿ ನೀರು ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಮಳೆಗಾಲದಲ್ಲಿ ಇಂತಹ ಒಂದು ಸಮಸ್ಯೆ ಎದುರಿಸ್ತಕ್ಕಂಥ ಒಂದು ದುಸ್ಥಿತಿ ಇಲ್ಲಿರ್ತಕ್ಕಂತಹ ರೈತರಿಗೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಆ ಒಂದು ದೃಶ್ಯಗಳನ್ನ ನೋಡಿರಪ್ಪ ನಾವು ಅನ್ಕೋಬಹುದು. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂತಹ ದೋಣಿ ಆಗ್ತಕ್ಕಂತಹ ಒಂದು ಗಣಮಕ್ಕಳು ಕೂಡ ಇಲ್ಲ. ಅಲ್ಲಿ ಒಂದು ಸ್ತ್ರೀಯರೇ ಕೂಡ ಆ ಒಂದು ದೋಣಿ ಹಾಕೊಂಡು ತೆಪ್ಪದ ಮುಖಾಂತರವಾಗಿ ತಾವು ದಡವನ್ನ ದಾಟಿ ತದನಂತರ ಒಂದು ಕೂಲಿ ಹರಿಸಿ ಆ ಒಂದು ಜೀವನವನ್ನು ನಡೆಸ್ತಕ್ಕಂಥ ದುಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಈ ಒಂದು ಭಾಗದಲ್ಲಿ ಏನಪ್ಪ ಬರೀ ಓನ್ಲಿ ಭತ್ತ ನಾಟಿ ಆಗಿದ್ರಿಂದಾಗಿ ಈ ಅತಿಯಾಗಿ ಒಂದು ಮಳೆ ಆಗಿದ್ರಿಂದಾಗಿ ಅಲ್ಲಲ್ಲಿ ಕಳೆ ಕೂಡ ಹೊಲದಲ್ಲಿ ಕಳೆ ಇರೋದ್ರಿಂದಾಗಿ ಕಳೆ ತೆಗೆಯೋದಕ್ಕೋಸ್ಕರ ಒಂದು ರೈತರು ತಮ್ಮ ಹೊಲಕ್ಕೆ ತೆರಳಬೇಕಾಗುತ್ತೆ. ಒಂದ್ ವೇಳೆ ಆ ಒಂದು ಕಳೆ ತೆಗೆದ ಜೇನು ತುಂಬಾ ಒಂದು ಕಳೆ ಜಾಸ್ತಿ ಆದ್ರಪ್ಪ ಅಂದ್ರೆ ಮತ್ತೆ ರೈತರಿಗೆ ಬಹಳಷ್ಟು ಹೊರೆ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇಲ್ಲಿರ್ತಕ್ಕಂಥ ರೈತರು ಕೂಡ ತಮ್ಮ ಜಮೀನಿಗೆ ಅನಿವಾರ್ಯವಾಗಿ ಹೊಲಕ್ಕೆ ಹೋಗಲೇಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈಗ ಸುಮಾರು ತುಂಗಭದ್ರಾ ಜಲಾಶಯ ಕೂಡ ಬಹಳಷ್ಟು ಭರ್ತಿ ಆಗಿದ್ದರಿಂದಾಗಿ ಆ ನೀರು ಕೂಡ ಹೊರಗಡೆ ಹೆಚ್ಚುವರಿಯಾಗಿ ನೀರು ಕೂಡ ಹೊರಗಡೆ ಬಿಟ್ಟಿದ್ದರಿಂದಾಗಿ ಇಂತಹ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಹೀಗಾಗಿ ರೈತರ ಜಮೀನುಗಳಿಗೂ ಕೂಡ ನೀರು ನುಗ್ಗಿ ರೈತರ ಜಮೀನುಗಳು ಕೂಡ ನಷ್ಟ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ರೈತರ ಒಂದು ಕೂಲಿ ಕಾರ್ಮಿಕರು ಕೂಡ ಇದೇ ರೀತಿ ಇಂತಹ ಒಂದು ದುಸ್ಥಿತಿಯನ್ನು ಅನುಭವಿಸಬೇಕಂತ ಒಂದು ನಿರ್ಮಾಣ ದುಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಖೇದಕರ ಅಂತ ಹೇಳ್ಬೋದು. ಇಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು, ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆ ಏನೋ ಪ್ರತಿ ಬಾರಿ ಕೂಡ ಇದೇ ರೀತಿ ಜಲಾವೃತ ಆಗ್ತದಲ್ಲ ಆ ರಸ್ತೆಯನ್ನ ಒಂದು ಬ್ರಿಡ್ಜ್. ಬಸವರಾಜ್, ಪ್ರತಿ ವರ್ಷ ಕೂಡ ಇದೇ ಪರಿಸ್ಥಿತಿ ಇರುತ್ತಾ ಹೇಗೆ? ಏನ್ ಹೇಳ್ತಾರೆ ಆ ಭಾಗದ ಜನ? ಹೌದು ದಿವ್ಯಾಶ್ರೀ, ಪ್ರತಿ ವರ್ಷ ಕೂಡ ಇದೇ ರೀತಿ ಈಗ ಮಳೆಗಾಲ ಬಂತಂದ್ರೆ ತುಂಗಭದ್ರಾ ಜಲಾಶಯ ಭರ್ತಿ ಆಗುತ್ತೆ. ಆ ನೀರನ್ನ ಹೆಚ್ಚುವರಿಯಾಗಿ ಒಂದು ನದಿಗೆ ಎತ್ತಾರಲ್ವ, ಆ ನದಿಗೆ ನೀರು ಹೆಚ್ಚಂತ ಸಂದರ್ಭದಲ್ಲಿ ಆ ಒಂದು ನದಿಯ ನೀರು ಎದುರು ಈ ಒಂದು ಹೊಲಗದ್ದೆಗಳಿಗೆ ನುಗ್ಗಿದಾಗ ಈ ರಸ್ತೆ ಜಲಾವೃತ ಆಗುತ್ತೆ. ಜಲಾವೃತ ಆದಂತ ಸಂದರ್ಭದಲ್ಲಿ ಆ ತದನಂತರ ಜಮೀನುಗಳಿಗೆ ಹೋಗೋದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಆ ಗೊಬ್ಬರ ಸಿಂಪಡಿಸಕ್ಕಾಗಿರ್ಬೋದು, ಎಣ್ಣೆ ಸಿಂಪಡಿಸಕ್ಕಾಗಿರ್ಬೋದು, ಈ ರೀತಿ ಹೋದಂತ ಸಂದರ್ಭದಲ್ಲಿ ರೈತರು ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ನೀರು ಬಂದ್ರಪ್ಪ ಅಂದ್ರೆ ಆ ರೈತರು ಆ ಒಂದು ಹೊಲದಲ್ಲೇ ಶಿಲ್ಕುವಂತ ಒಂದು ದುಸ್ಥಿತಿ ಇರುತ್ತೆ. ಹಾಗಾಗಿ ತೆಪ್ಪ ಕೂಡ ಹೊಲದಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸ್ತಕ್ಕಂಥ ದುಸ್ಥಿತಿ ರೈತರಿಗೆ ಇರ್ತಕ್ಕಂಥದ್ದು. ಈ ಒಂದು ಭಾಗ ಶಾಶ್ವತವಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಯಾರೊಬ್ಬ ಜನಪ್ರತಿನಿಧಿಗಳು ಬಂದ್ರು ಕೂಡ ಯಾರು ಕೂಡ ಇತ್ತಾಗ ಗಮನ ಹರಿಸಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ರೈತರು ಕೂಡ ತಮ್ಮ ಸಂಕಷ್ಟ ಹೇಳಿ ಸಾಕಾಗಿ ತಾವೇ ಇಂತ ಒಂದು ತೆಪ್ಪದ ಮುಖಾಂತರವಾಗಿ ತಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಹೊಲ ಮನೆ ಕೆಲಸವನ್ನ ಮಾಡ್ಕೊಂಡು ಜೀವನವನ್ನು ಸಾಕು ಅಂತ ಹೇಳ್ಬೋದು. ದಿವ್ಯಾಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಏನಿಲ್ಲ, ಏನು ಮಾಡಕ್ಕೆ ಪರಿಸ್ಥಿತಿ ಇರಮಕ್ಕ ಕೆಲಸ ಹೋಗಾರ